ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಈಗ ನಿನ್ನೆ ಆಲ್ಮೋಸ್ಟ್ ಭಾಳ ಜನ ಕಾಲ್ ಮಾಡ್ತಾಯಿದ್ರಿ ಸರ್, ಅಗ್ನಿವೀರ್ದು ಯಾವಾಗ ಆಗುತ್ತೆ ನೋಟಿಫಿಕೇಷನ್ ಅಂತೇಳಿ. ಈಗ ಅದ್ರ ಸಂಬಂಧ ಒಂದು ವಿಡಿಯೋ ಮಾಡತ್ತೀನಿ ನೋಡಿರಿ. ಯಾವ ಥರ ಯಾವಾಗ ಆಗುತ್ತೆ ನೋಟಿಫಿಕೇಷನು, ಅದಕ್ಕೆ ಏಜ್ ಏನೇನು ಕೊಟ್ಟಾರ, ಆಮೇಲೆ ಸಿಲೆಬಸ್ ಏನದ ಅಂತೇಳಿ ಇದರಲ್ಲಿ ಯಾವಾಗ ಆಗುತ್ತೆ ಅಂತೇಳಿ ನಿಮಗೆ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗ್ರಿ. ಈಗ ನೋಡಿರಿ, ಆಲ್ಮೋಸ್ಟ್ ಎಲ್ಲರೂ ಸಬ್ಸ್ಕ್ರೈಬ್ ತೊಗೊಂಡಿರಿ. ಯಾಕಂತಂದ್ರೆ ಈಗ ನೆಕ್ಸ್ಟ್ ವಿಡಿಯೋ ಈ ಆದ ನಂತರ ಪ್ರತಿ ಯಾವ ಥರ ಕ್ವಶನ್ಸ್ ಬರ್ತಾವೆ, ಯಾವ ಥರ ನಿಮ್ಮದು ಚಾಪ್ಟರ್ಗಳದಾವ, ಎಲ್ಲ ಸಬ್ಜೆಕ್ಟ್ ಬಗ್ಗೆ ಕ್ಲಾಸಸ್ಸನ್ನು ಮಾಡ್ತಾ ಹೋಗ್ತಿರ್ತೀನಿ. ಅದು ನಿಮಗೆ ಬರಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದರತ್ತ ವಿಡಿಯೋನ ಶೇರ್ ಮಾಡಿರಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿರಿ. ಓಕೆ, ನೆಕ್ಸ್ಟ್ ನೋಡಿರಿ. ಎಸ್, ಈಗ ನೋಟಿಫಿಕೇಷನ್ ಯಾವಾಗ ಆಗುತ್ತಾ ಅಂತ ಕೇಳತ್ತಿದ್ರಿ. ನೋಟಿಫಿಕೇಷನ್ ನೋಡಿರಿ, ಫೆಬ್ರವರಿ 2025 ಒಳಗೆ ಆಗುತ್ತೆ. 2025 ಫೆಬ್ರವರಿ ಒಳಗೆ ಆಗುತ್ತೆ. ಇದಕ್ಕೆ ಎಲ್ಲರೂ ಕೇಳ್ತಾ ಇದ್ರಿ ಯಾವಾಗ ಆಗುತ್ತದೆ. ಇದಕ್ಕೊಂದು ಫಿಕ್ಸ್ ಏನು, ಫೆಬ್ರವರಿ 2025 ಫೆಬ್ರವರಿ ಒಳಗೆ ಅಂತೂ ಆಗತೈತಿ. ಈ ಮಂತ್ ಒಳಗೆ ಆಗತೈತಿ. ಮೋಸ್ಟ್ಲಿ 2ನೇ ವೀಕ್ ಅಥವಾ 3ನೇ ವೀಕ್ ಒಳಗೆ ನೋಟಿಫಿಕೇಷನ್ ಅಂತೂ ಆಗುತ್ತೆ. ಆಮೇಲೆ ಇದಕ್ಕೆ ಏಜ್ ಏನೇನದ, ಏಜ್ ಏನೇನು ಅವ್ರಿಗೇನು ಕನ್ಸಿಡರ್ ಅಂದ್ರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಾರೋ ಏನು ಎತ್ತ ಅಂತ ಕೇಳ್ತಾ ಇದ್ರಿ. ಈಗ ನೋಡಿರಿ, ಏಜ್ 1 ಅಕ್ಟೋಬರ್ 2004ರಿಂದ 1 ಏಪ್ರಿಲ್ 2008ವರೆಗೂ ಕೊಟ್ಟಾರ. 2004 ಅಕ್ಟೋಬರ್ 1ನೇ ತಾರೀಕಿನಿಂದ 1 ಏಪ್ರಿಲ್ 2008 ಇಲ್ಲಿವರೆಗೂ ನೀವು ಈ ಅಪ್ಲಿಕೇಶನನ್ನು ಹಾಕೋಕೆ ಎಲಿಜಿಬಲ್ ಅಂತೇಳಿ. ಓಕೆ, ಇದೇನು ಏಜ್ ಬಗ್ಗೆ ಗೊತ್ತಾಯ್ತು ನಿಮಗೆ. 2004ರಿಂದ 2008. ನೆಕ್ಸ್ಟು ಅದಾದಮೇಲೆ ಇದಕ್ಕೆ ಹೈಟು ವೇಟು ಅಂತೇಳಿ ನಿಮ್ಮ ಚೆಸ್ಟ್ ಹೋಯ್ತಲ್ಲ, ಇದಕ್ಕೆ ಅಗ್ನಿವೀರ್ ಜೆ ಡಿ ನಾರ್ಮಲ್ ನಿಮ್ಮದು ಜೆ ಡಿಗೆ ಏನೈತಲ್ಲ, ನಾರ್ಮಲ್ ನಿಮ್ದು ಹೈಟು 166 ಐತಿ. ಆಮೇಲೆ ಚೆಸ್ಟ್ ಅಂತೂ 77 ನಾರ್ಮಲ್ಲು ಪ್ಲಸ್ 5 ಸೆಂಟಿಮೀಟರ್ ಎಕ್ಸ್ಪೆಂಡೇಷನ್. ಇದೆಲ್ಲದಕ್ಕೂ ಸೇಮ್ ಇರುತ್ತೆ. ಆಮೇಲೆ ಅಗ್ನಿವೀರ್ ಟೆಕ್ನಿಕಲ್ಗೆ ಏನು ಬರುತ್ತೆ ಹೇಳ್ರಿ, ಟೆಕ್ನಿಕಲ್ಗೆ ಹೈಟ್ ಏನಾಗುತ್ತೆ 165 ಆಗುತ್ತೆ. ಅದೇ ರೀತಿ ಟೆಕ್ನಿಕಲ್ ಆಯಿತು. ನೆಕ್ಸ್ಟು ಆಫೀಸ್ ಅಸಿಸ್ಟೆಂಟು, ಆಮೇಲೆ ಸ್ಟೋರ್ ಕೀಪರು ಇವರಿಗೆ ಕೂಡ ಎಷ್ಟದ 162 ಸೆಂಟಿಮೀಟರ್ ಹೈಟ್ ಅದ ನೋಡಿ. ಇವರಿಗೆ ಕಡಿಮೆ ಅದ ಹೈಟ್. ಆಮೇಲೆ ನೆಕ್ಸ್ಟು ಟೆಕ್ನಿಕಲ್ಲು ಅಗ್ನಿವೀರ್ ಟ್ರೇಡ್ಮ್ಯಾನು ಇದರೊಳಗೆ 2 ಅದಾವೆ. ಏನು, ಒಂದು 10th ಮೇಲೆ, ಇನ್ನೊಂದು 8th ಮೇಲೆ. ಇವರಿಬ್ಬರಿಗೂ ಸೇಮ್ ಹೈಟು 166 ಸೆಂಟಿಮೀಟ್ರ್. ಇವರಿಬ್ಬರಿಗೂ ಎಷ್ಟೈತಿ 166. ಇದೇನು ನಿಮ್ಮದು ಹೈಟಿಗೆ ಸಂಬಂಧಪಟ್ಟಂತು ಹಾಗೂ ನಿಮ್ಮದು ಇದು ಚೆಸ್ಟದು. ಅದಾದಮೇಲೆ ಸರ್ ಇದಕ್ಕೆ ಸಿಲೆಬಸ್ಸು ಏನೇನು ಕ್ವಶನ್ಸ್ ಇರ್ತಾವೆ, ಏನು ಎಷ್ಟೆಷ್ಟು ಕ್ವಶನ್ ಬರ್ತಾವೆ ಅಂತ ಕೇಳಬೇಕಾಗಿತ್ತು. ಅದ್ರ ಬಗ್ಗೆ ನೋಡಿರಿ. ಈಗ ಟೋಟಲ್ಲು ನಿಮಗೆ 50 ಕ್ವಶನ್ ಇರ್ತಾವೆ. ಅದರೊಳಗೆ ಜಿ ಕೆ ಎಷ್ಟು ಕ್ವಶನ್ ಇರ್ತಾವೆ, 15 ಕ್ವಶನ್ ಇರ್ತಾವೆ. ಅದೇ ರೀತಿ ನೆಕ್ಸ್ಟು ಸೈನ್ಸ್ ಇದಕ್ಕೂ 15 ಕ್ವಶನ್ ಇರ್ತಾವೆ. ನೆಕ್ಸ್ಟು ಮ್ಯಾಥ್ಸ್ ಬಂತಂದ್ರೆ ಇಲ್ಲಿ 15 ಇರ್ತಾವೆ. ಆಮೇಲೆ ರೀಸನಿಂಗು, ಲಾಜಿಕಲ್ ರೀಸನಿಂಗ್ ಅಂತೇಳಿ 5 ಕ್ವಶನ್ ಇರ್ತಾವೆ. ಟೋಟಲ್ ನಿಮ್ಮದು 50. ಈ 50 ಕ್ವಶನ್ಗಳನ್ನು ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಎಲ್ಲ ಥರ ಹೇಳ್ತಾ ಹೋಗ್ತೀನಿ ನೋಡಿರಿ. ಇಲ್ಲಿ ಸೈನ್ಸ್ ಒಂದು ಸ್ವಲ್ಪ ಡೀಪ್ ನೋಡ್ಬೇಕಾಗತ್ತೆ. ಆಮೇಲೆ ಫಸ್ಟು ಈ ಮ್ಯಾಥ್ಸು ರೀಸನಿಂಗ್ ಅಂತೂ ಎಲ್ಲರೂ ಮಾಡ್ತೀರಿ. ಮ್ಯಾಥ್ಸ್ ಅಂತೂ ಯಾವ ರೀತಿ ಈಸಿ ಮೆಥಡ್ಲೇ ಮಾಡ್ಬೇಕಂತೇಳಿ ನಾನು ನೆಕ್ಸ್ಟ್ ಎಲ್ಲ ಕ್ಲಾಸ್ಗಳಲ್ಲಿ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಅವುಗಳನ್ನು ಯೂಸ್ ತೋರಿ. ಮತ್ತು ಎಲ್ಲ ಯಾವುದೇ ಫೀಸ್ ಅಂತೂ ಇಲ್ಲ. ನಾನು ಸುಮ್ಮನೆ ಹಂಗೆ ನಿಮಗೆ ಯೂಸ್ ಆಗಲಿ ಅಂತೇಳಿ ಯಾರೋ ಹುಡುಗರು ನಂಗೆ ಹೆಲ್ಪ್ ಆಗುತ್ತೆ ಸರ್ ಕುಂತು ಮಾಡಿರಿ ಟೈಮ್ ಇದ್ದಾಗ ಅಂತ ಹೇಳಿದರು. ಸೊ ಅದಕ್ಕೆ ಖಾಲಿ ಇದ್ದಾಗ, ನಾನು ಫ್ರೀ ಇದ್ದಾಗ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ಮ್ಯಾಥ್ಸು ರೀಸನಿಂಗ್ ಸಂಬಂಧಪಟ್ಟಂತೆ ಉಳ್ಕಿದ್ದು ಕೂಡ ಟೈಮ್ ಸಿಕ್ಕಾಗ ಮಾಡ್ತಾಯಿರ್ತೀನಿ. ಇವುಗಳನ್ನು ಯೂಸ್ ತೊಗೊತ ಹೋಗ್ರಿ. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಸ್ರಿ. ಯಾಕಂದ್ರೆ ಎಲ್ಲರಿಗೂ ಯೂಸ್ ಆಗಲಿ, ವಿಡಿಯೋಸು ಹೆಲ್ಪ್ ಆಗುತ್ತೆ. 99% ಇದು ವಿಡಿಯೋಸೆಲ್ಲ ಹೆಲ್ಪ್ ಆಗ್ತವೆ. ಒಂದು ಸಲ ವಿಡಿಯೋಸನ್ನು ನೋಡಿರಿ, ಈ ಪ್ರಿವಿಯಸ್ ಹಾಕಿದ್ದು. ಅದೇ ರೀತಿ ನೆಕ್ಸ್ಟ್ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆಮೇಲೆ ಇದನ್ನು ನೆಕ್ಸ್ಟ್ ವಿಡಿಯೋ ಅಂತೂ ಹೆಂಗೆ ಓದಬೇಕು, ಯಾವ್ಯಾವ ಟಾಪಿಕನ್ನು ಮಾಡ್ಬೇಕಂತೇಳಿ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಈ ವಿಡಿಯೋನ ನೋಡಿರಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.